ಆದ್ರೆ ಹುಟ್ಟಿದ ಮಗುಗೆ ಹ್ಯಾಪಿ ಬರ್ಡೇ ಹೇಳು ಅಂತೀರಾ? ಏನು ಮಾತಾಡಿದ್ರು ಭಯ ಆಗುತ್ತೆ ಕಣ ನನಗೆ. ಆ ಪರಿಸ್ಥಿತಿ ತಂದು ನಿಲ್ಲಿಸ್ಬಿಟ್ಟಿದೆ ನನ್ನನ್ನ. ಏನೇ ಕೆಲಸ ಮಾಡಿದ್ರು ಅದನ್ನ ಪ್ಲಾನ್ ಆಗಿ ಮಾಡಬೇಕು ಅನ್ನೋದನ್ನ ಕೊನೆಗೂ ಕಲೀಲೇ ಇಲ್ಲ ನೀನು. ಹೆಂಡತಿನ ತವರು ಮನೆ ಕಳಿಸ್ಬಿಟ್ಟು ರಮ್ಯಾ ಸರಿಗೆ ಹಿಡ್ಕೊಂಡು ಓಡಾಡ್ಬಿಟ್ರೆ ಏನ್ ಬಂತು? ಏಯ್, ನಾಳೆ ಆ ಭಿಕಾರಿಗೆ ಏನಾದ್ರೂ ಮಗು ಆದ್ರೆ ಈ ಮನೆಯಲ್ಲಿ ನಮ್ದು ನಾಯಿಪಾಡಾಗುತ್ತೆ. ಇಷ್ಟು ದಿವಸ ಆ ಧರ್ಮಾಧಿಕಾರಿ ಮುಂದೆ ಕೈ ಕಟ್ಕೊಂಡು ನಿಲ್ತಾ ಇದ್ವಿ. ಇನ್ನು ಮುಂದೆ ಆ ಮಗುವಿನ ಮುಂದೆ ನಿಂತ್ಕೋಬೇಕಾಗುತ್ತೆ. ನೋಡ್ತಾ ಇರೋ. ಮಗು ಆಗದೆ ಇರೋ ಹಾಗೆ ಏನಾದರೂ ಹೊಸ ಪ್ಲಾನ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಾಯಿ ಆಗ್ತಾ ಇದ್ದಾಳೆ. बदलना आता नहीं हमको मौसम की तरह, हर एक रुत में इंतजार करते हैं. ना तुम समझ सकोगी जिसे कयामत तक, कसम तुम्हारी तुम्हें इतना प्यार करते हैं. ನಮಸ್ಕಾರ ಧರ್ಮಾಧಿಕಾರಿಣಿಯವರಿಗೆ. ಏನು ಇದ್ದಕ್ಕಿದ್ದ ಹಾಗೆ ನಮ್ ನೆನಪು? ರಾಧಿಕಾ ತಾಯಿ ಆಗ್ತಿದ್ದಾಳೆ. ಒಬ್ಳಿಗೇನಾದ್ರೂ ಮಗು ಆದ್ರೆ ಈ ಮನೇಲಿ ನಾವ್ ಅನ್ಕೊಂಡಾಗೆ ಏನೂ ಆಗಲ್ಲ. ಈಗಾಗ್ಲೇ ಈ ಮನೆಯವ್ರಿಗೆ ರಾಧಿಕಾ ಮೇಲೆ ಪ್ರೀತಿ ಉಗ್ತಾ ಇದೆ. ಮುಂದೆ ಮಗು ಆದ್ರೆ ಪ್ರೀತಿ ಹೊಳೆನೆ ಹರಿಯುತ್ತೆ. ಹೊಳೆನಲ್ಲಿ ನಾನ್ ಕೊಚ್ಚಿ ಹೋಗೋದು ಗ್ಯಾರಂಟಿ. ಹೇಳಿ ಶಾಂತನು, ಈಗ ನಾನೇನ್ ಮಾಡ್ಲಿ? ಮಾತಾಡಿ. ಹಲೋ ಹಲೋ ಶಾಂತನು, ಅವಳಿಗೇನಾದ್ರೂ ಮಗು ಆದ್ರೆ? ಮಗು ಆಗಲ್ಲ, ಆಗಬಾರ್ದು. ಅಂದ್ರೆ ಸುಭದ್ರಮ್ಮನವ್ರಿಗೆ ಫೋನ್ ಮಾಡಿ ಹುಟ್ಟದೇ ಇರೋ ಮಗುವಿನ ಮರಣ ಪತ್ರ ಶಾಸನ ಹೇಗೆ ಬರೆಯೋದು ಅಂತ ಅವ್ರಿಗೆ ಗೊತ್ತಿರುತ್ತೆ. ಕೂಸು ಹುಟ್ಟೋಕ್ ಮುಂಚೆನೆ ಕಣ್ಣು ಮುಚ್ಚೋ ಹಾಗೆ ಮಾಡೋ ವಿದ್ಯೆ ಹಳೆ ಕಾಲದ ಅಜ್ಜಿಯಂದ್ರಿಗೆ ಕಷ್ಟ ಏನಲ್ಲ. ಅಂದ್ರೆ ಸಾಯಿಸ್ಬಿಡೋದ? ಅಷ್ಟೇ. ಅಜ್ಜಿಗೆ ಫೋನ್ ಮಾಡಿ ವಿಷಯ ತಿಳಿಸಿ.
ಮುಂದೆ ಏನ್ ಮಾಡಬೇಕು ಅಂತ ಅವರೇ ಹೇಳ್ತಾರೆ. ರಾಧಿಕಾಗೆ ಮಗುನ, ರಾಧಿಕಾಗೆ ಮಗು ಆಗಬಾರದು, ಧರ್ಮಾಧಿಕಾರಿಯ ವಂಶ ಬೆಳಿಬಾರದು, ಅವರ ವಂಶವನ್ನ ನಿರ್ವಂಶ ಮಾಡೋಕೆ ಅಂತ ಬಂದಿರೋನೆ ಈ ಶಾಂತನು. ಅವರ ವಂಶ ಬೆಳೆಯಕ್ ಬಿಟ್ಬಿಡ್ತೀನಾ? ನೋ! ನೋ! ಚೆನ್ನಾಗಿದೆಯಾ ರಾಧಿಕಾ? ಅಜ್ಜಿ ತಗೋ. ಅಯ್ಯೋ ಸಾಕು ನನ್ಗೆ. ರಾಧಿಕಾ, ಈಗ ನೀನು ಒಬ್ಳೇ ಅಲ್ಲ, 2 ಜೀವ ಇವಾಗ ನೀನು. ತಗೋ ತಿನ್ನು. ಇಲ್ಲ ಅಜ್ಜಿ ನನಗೆ ಸಾಕು. ನೋಡ್ಪುಟ, ನಮ್ಗೆಲ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಕೊನೆಗೂ ನನ್ ಕನಸು ನನಸಾಗ್ತಾ ಇದೆ. ಈ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡೋ ಒಂದು ಮಗು ಬರ್ತಾ ಇದೆ ಅಂತ. ನಮ್ಮ ಮನೆ ರಾಧಾರಾಣಿ ಹತ್ರ ಏನೋ ಪೀಠಿಗೆ ಏನು ಯಾವ ಮಗು ಬೇಕು ಅಂತನಾ? ಹಾಗೇನಿಲ್ಲ ಕಣೋ. ಗಂಡ್ ಮಗು ಆದ್ರೆ ನಮ್ ವಿಷು ತರ ಧರ್ಮಾಧಿಕಾರಿ ಆಗ್ತಾನೆ, ಹೆಣ್ಮಗು ಆದ್ರೆ ನಮ್ ರಾಧಿಕೆ ತರ ಮುದ್ದಾಗಿರ್ತಾಳೆ. ಒಟ್ನಲ್ಲಿ ಆ ಮಗು ಬರೋ ಸಮಯದಲ್ಲಾದ್ರೂ ನಮ್ಮ ಮನೆ ಸಮಸ್ಯೆಗಳೆಲ್ಲ ಪರಿಹಾರ ಆದ್ರೆ ಅಷ್ಟೇ ಸಾಕು. ನೋಡ್ದಮ್ಮ ರಾಧಿಕಾ, ತಾನು ಮುತ್ತಜ್ಜಿ ಆಗ್ತಿದ್ದೀನಿ ಅಂತ ಅಜ್ಜಿ ಎಷ್ಟು ಸಂಭ್ರಮ ಪಡ್ತಾ ಇದ್ದಾಳೆ. ಓಹೋ, ನಮಗ್ ಮಾತ್ರ ಖುಷಿನೋ? ತಾವು ದೊಡ್ಡಪ್ಪ ಆಗ್ತಿರೋ ಅನ್ನೋ ಖುಷಿ ನಿಮ್ಗಿಲ್ವೋ? ನೋಡ್ ರಾಧಿಕಾ, ನೀನಿನ್ಮೇಲೆ ಹೊತ್ತು ಕರೆಕ್ಟಾಗಿ ಊಟ ಮಾಡ್ಬೇಕು, ಹಣ್ಣು ಹಂಪಲು ಚೆನ್ನಾಗಿ ತಿನ್ಬೇಕು, ಕೆಲ್ಸನಂತೂ ಮಾಡ್ಲೇಬಾರ್ದು, ಗೊತ್ತಾಯ್ತಾ? ಸರಿ ಅಜ್ಜಿ, ಈ ಮನೆ ಸೊಸೆಯಾಗಿ ಬಂದಿರೋದು ನನ್ ಪುಣ್ಯ. ಈ ಮನೆ ಋಣನ ಹೇಗ್ ತೀರಿಸ್ಬೇಕೋ ಗೊತ್ತಾಗ್ತಿಲ್ಲ. ಏನು ಇಲ್ಲ ಪುಟ್ಟ, ಈ ಮನೆಗೆ ಒಂದ್ ಮುದ್ದಾದ ಮಗುನ್ ಹೆತ್ಕೊಡು, ಅಷ್ಟ್ ಸಾಕು. ರಾಧಿಕಾ, ಓ ಬರ್ಬೇಕ್ ಧರ್ಮಾಧಿಕಾರಿಗಳು. ಇನ್ಮೇಲೆ ಹೀಗ್ ರಾಧಿಕಾ ಒಬ್ಬಳನ್ನೇ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಹಾಗೇನಾದ್ರೂ ಹೋದ್ರೆ ನನಗ್ ಕೋಪ ಬರುತ್ತೆ ನೋಡು. ನೀವಿದಿರಲ್ಲ ನೋಡ್ಕೊಳಕ್ಕೆ, ನೀವಿರೋವಾಗ ನನಗೇನು ಕೆಲಸ ಅಜ್ಜಿ? ಈಗೇನ್ ನಿನ್ ಮಾತಿನ ಅರ್ಥ? ನಾವಿಬ್ರು ಇಲ್ಲಿರೋದು ನಿನಗ್ ತೊಂದ್ರೆ ಅಲ್ವಾ? ಅಜ್ಜಿ, ಗಂಡ ಹೆಂಡತಿ ಮಧ್ಯೆ ನಾವ್ ಏನಕ್ಕಿರ್ಬೇಕು? ಬನ್ನಿ ಹೋಗೋಣ. ಅದು ಸರಿನೇ. ನಡಿಲಪ್ಪ, ನಡಿಲಿ.
ರಾಧಿಕಾ, ನನ್ನ ಅಪ್ಪ ಆಗ್ತಿರೋ ಖುಷಿಗೆ ನನಗೆ ಮಾತೇ ಬರ್ತಾ ಇಲ್ಲ. ನೀನ್ ತಾಯಿ ಆಗ್ತಿದ್ದೆ ಅನ್ನೋ ವಿಷಯ ಕೇಳಿ ಮನೇಲಿ ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಅಜ್ಜಿ, ಅಣ್ಣ, ಅಮ್ಮನ ಮುಖದಲ್ಲಿ ಇಷ್ಟು ಖುಷಿ ನೋಡಿ ಎಷ್ಟೋ ದಿನ ಆಗಿತ್ತು. ನಿಮ್ಮೆಲ್ಲರ ಖುಷಿಗೆ ನಾನು ಕಾರಣ ಅಂತ ನೆನೆಸ್ಕೊಂಡ್ರೆ ತುಂಬ ಸಂತೋಷ ಆಗುತ್ತೆ ರೀ. ನೀವೆಲ್ಲರೂ ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ರಾಧಿಕಾ, ನಾನು ನಿನಗೇನೋ ತಂದಿದ್ದೀನಿ. ಏನ್ ಗೊತ್ತಾ? ಏನು? ನೀನೇ ನೋಡು. ಏನಿದು? ಸರ್ಪ್ರೈಸ್. ನೀನೇ ನೋಡು. ಮೊದಲು ಏನು ಅಂತ ಹೇಳಿ, ಆಮೇಲೆ ಓಪನ್ ಮಾಡ್ತೀನಿ. ಹೇಳಿದ್ನಲ್ಲ, ಸರ್ಪ್ರೈಸ್. ಓಪನ್ ಮಾಡು. ಒಂದು, 2, 3, 4 ರೀ. ಇದ್ರಲ್ಲಾದ್ರೂ ಇದೆಯೋ ಅಥವಾ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಇದೆಯೋ? ಹೇಳಲ್ಲ, ತೆಗ್ ನೋಡು. ಹೇಗಿದೆ? ತುಂಬಾ ಚೆನ್ನಾಗಿದೆ ರೀ. ಯಾರು? ಅಜ್ಜಿ, ವಿಷಯ ಗೊತ್ತಾಯ್ತಾ? ಗೊತ್ತಾಗದೆ ಇರುತ್ತೇನೆ. ಈ ಮನೆಯಲ್ಲಿ ಹಬ್ಬ ಮಾಡ್ತಿದ್ದಾರೆ, ಹಬ್ಬ. ಈಗ ಏನ್ ಮಾಡೋದು ಅಜ್ಜಿ? ರಾಧಿಕಾಗೆ ಮಗು ಆದ್ರೆ ಮುಂದೆ ನನ್ ಗತಿ ಏನು? ಮಗು ಹುಟ್ಟಿದ್ರೆ ತಾನೇ ತೊಂದ್ರೆ. ಹುಟ್ಟದೆ ನಿಂತ್ರೆ ಹೊಟ್ಟೆಲೆ ಪಿಂಡಾನ್ ಕರಗಿಸ್ಬಿಟ್ರೆ? ಅಜ್ಜಿ, ಇದರಿಂದ ನಮಗೇನ್ ತೊಂದರೆ ಆಗಲ್ಲ ತಾನೆ? ಯಾವ ತೊಂದ್ರೇನೂ ಆಗಲ್ಲ. ನನ್ನ ಮಾತು ಸರಿಯಾಗಿ ಕೇಳು. ಉಪಾಯನ ಸರಿಯಾಗಿ ಮಾಡಿದ್ರೆ ಯಾವ ಅಪಾಯನೂ ಆಗಲ್ಲ. ನೀನೇನು ಚಿಂತೆ ಮಾಡಬೇಡ. ಈ ಅಜ್ಜಿ ಯಾವಾಗ್ಲೂ ನಿನ್ ಜೊತೆಗಿರ್ತಾಳೆ. ಯಾವ ಹೊತ್ತಲ್ಲಿ ಏನ್ ಮಾಡಬೇಕು ಅಂತ
ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಅಜ್ಜಿ, ನೀವ್ ಅಲ್ಲಿದ್ಕೊಂಡು ಏನ್ ಮಾಡ್ತೀರಾ? ಏನ್ ಮಾಡೋದಕ್ಕಾಗುತ್ತೆ? ನಾನಿಲ್ಲಿದ್ದುಕೊಂಡೆ ಎಲ್ಲ ಮಾಡ್ತೀನಿ. ಯಾವ್ಯಾವ ಸಮಯಕ್ಕೆ ಏನೇನು ಮಾಡಬೇಕು ಅಂತ ನಿನಗೆ ಹೇಳ್ತೀನಿ. ಅದನ್ನ ನೀನು ಚಾಚು ತಪ್ಪದೆ ಮಾಡು ಅಷ್ಟೇ, ಗೊತ್ತಾಯ್ತಾ? ಫೋನ್ ಇಡ್ತೀನಿ. ದೇವ್ಕಿ, ಇನ್ನು ಸ್ವಲ್ಪ ದಿನದಲ್ಲೇ ಈ ಮನೆಯಲ್ಲಿ ಮುದ್ದಾದ ಗೆಜ್ಜೆಸೋದು, ಆ ಮುದ್ದು ಮಗು ಅವಳು, ಇದೆಲ್ಲ ಕೇಳಿಸುತ್ತಲ್ಲ, ಇದು ನೆನೆಸ್ಕೊಂಡ್ರೆ ನಂಗೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ನಿಮ್ ಸಂಭ್ರಮ ನೋಡ್ತಾ ಇದ್ರೆ ಆ ಪುಟ್ಟ ಮಗು ಜೊತೆಲಿ ನೀವು ಮಗು ಆಗ್ಬಿಡ್ತೀರಿ ಅಂತ ಅನ್ನಿಸ್ತಾ ಇದೆ ನನಗೆ, ಅಲ್ವಾ ರೀ? ಆಗೋಣ ಬಿಡು, ಅದಕ್ಕಿಂತ ಸಂತೋಷ ಇನ್ನೇನಿದೆ. ಏನೋ ಈ ಮಗು ಮೂಲಕನಾದ್ರೂ ನಮ್ಮ ರಾಧಿಕಾ ಜೀವನ ಹಸನಾದ್ರೆ ನಂಗೆ ಅಷ್ಟೇ ಸಾಕು. ಹೌದು ರೀ. ಮಗು ಆದ್ರೆ ತಾನೇ ರಾಜಕೀಯ ಬದುಕು ಸರಿ ಹೋಗೋದು. ರಾಜಕೀಯ ಬದುಕನ್ನ ಬೀದಿ ಪಾಲ್ ಮಾಡೇ ಮಾಡ್ತೀನಿ. ನನ್ನ ಮೊಮ್ಮಗಳು ವಿಶಾಖನ ಆ ಮನೆ ಯಜಮಾನತೆಯನ್ನಾಗಿ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಸದ್ಯ ದೇವ್ರ ದಯೆಯಿಂದ ನಾನು ಅನ್ಕೊಂಡ ಹಾಗೆ ಈ ಮನೆಗೆ ಒಂದು ಪುಟ್ಟ ಧರ್ಮಾಧಿಕಾರಿ ಬರ್ತಾ ಇದ್ದಾನೆ. ಅಲ್ಲ ಅಜ್ಜಿ, ಆಗ್ಲೇ ನೋಡಿದ್ರೆ ಹೆಣ್ಣಾದ್ರೂ ಪರವಾಗಿಲ್ಲ, ಗಂಡಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರೆ ಧರ್ಮಾಧಿಕಾರಿನೇ ಬರ್ತಾನೆ ಅಂತ ಹೇಳ್ತಿದ್ದೀರಲ್ಲ, ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ನನಗ್ ಗೊತ್ತು, ಮನೆಗೆ ಮಹಾಲಕ್ಷ್ಮಿನೇ ಬರೋದು. ಇಲ್ಲ, ಧರ್ಮಾಧಿಕಾರಿನೇ ಬರೋದು. ನೋಡ್ತಾ ಇರಿ, ಮಹಾಲಕ್ಷ್ಮಿನೇ ಹುಟ್ಟು ಬರೋದು. ಇಲ್ಲ, ಧರ್ಮಾಧಿಕಾರಿನೇ ಬರೋದು. ಮಹಾಲಕ್ಷ್ಮಿನೇ ಹುಟ್ಟು ಬರೋದು. ಇಲ್ಲ ಕಣೋ, ಪುಟ್ಟ ಧರ್ಮಾಧಿಕಾರಿನೇ ಬರೋದು. ಮಹಾಲಕ್ಷ್ಮಿನೇ ವಿಷಯ ಗೊತ್ತಾ ವಿವೇಕ್? ಏನಜ್ಜಿ? ತಾಯಿ ಮನ್ಸಲ್ಲಿ ಏನಿರುತ್ತೋ ಅದೇ ತರ ಅಂತೆ ಮಗು ಹುಟ್ಟೋದು. ನಮ್ ರಾಧಿಕಾ ಮನ್ಸಲ್ಲಿ ಧರ್ಮಾಧಿಕಾರಿನೇ ಇರೋದು, ಅದಕ್ಕೆ ಅವಳಿಗೆ ಧರ್ಮಾಧಿಕಾರಿನೇ ಹುಟ್ಟೋದು. ಬೇಕಾದ್ರೆ ಎರಡನೇ ಮಗು ಆಗಿ ಈ ಮನೆಗೆ ಮಹಾಲಕ್ಷ್ಮಿನೇ ಬರ್ಬಹುದು. ಏನಂತೀಯಾ? ಆಗಬಹುದು ಆಗಬಹುದು. ಆಮೇಲೆ ರಾಧಿಕಾನ್ ಈಗ ನೋಡ್ಕೊಳ್ತಾ ಇದೀವಲ್ಲ, ಇದಕ್ಕಿಂತ ಚೆನ್ನಾಗಿ ನೋಡ್ಕೋಬೇಕು. ಆದ್ರೂ ಅಜ್ಜಿ, ಈ ಮನೆಯಲ್ಲಿ ಕೆಲವೊಂದು ವಕ್ರದೃಷ್ಟಿಗಳಿವೆ. ಅದರಿಂದ ನಮ್ಮ ರಾಧಿಕನ್ನ ಹೇಗಾದ್ರೂ ಕಾಪಾಡಬೇಕು. ಯಾವ ವಕ್ರದೃಷ್ಟಿನೂ ಅವಳ ಮೇಲೆ ಬೀಳಲ್ಲ ವಿವೇಕ್. ಅವಳಿಗೆ ನಮ್ಮೆಲ್ಲರ ಪ್ರೀತಿ ಬಲ, ದೈವ ಬಲ ಇದೆರಡು ಅವಳ ಜೊತೆಲೇ ಇದೆ.